ಇನ್ನೂ ಒಂದು ಹಾಡು ಆಲ್ರೆಡಿ ಸಾಕಷ್ಟು ಜನಮನ್ನಣೆ ಗಳಿಸಿರೋದು, ತುಂಬ ಹೇಳಬೇಕು ನಾನು ಫ್ರೀ ಇದೀರ. ಅದು ನಾನು ಬರೀಬೇಕಾದ್ರೆ ಬಹಳ ಬಹಳ ಖುಷಿಪಟ್ಟು ಬರೆದಿದ್ದು. ನಾನು ಮತ್ತು ಜಯಂತ್ ಕಾಯ್ಕಿಣಿ ತುಂಬ ತುಂಬ ಮಾತಾಡ್ತಿದ್ವಿ ಅದನ್ನ ಬರೀಬೇಕಾದ್ರೆ. ಅದು ಒಂದು ಮೆಲಡಿ ಅಂದ ತಕ್ಷಣ ಅದರಲ್ಲಿ ಒಂದು ಇಂಗ್ಲೀಷ್ ಪದ ಏಲಿಯನ್ ಆಗೋ ಸಾಧ್ಯತೆ ಇರುತ್ತೆ. ಇಂಗ್ಲೀಷ್ ಪದನ ಅಷ್ಟೇ ಸುಶ್ರಾವ್ಯವಾಗಿ ಕೂರಿಸಬಹುದು ಅಂತ ಏನೋ ಒಂದು ಎಕ್ಸ್ಪೆರಿಮೆಂಟ್ ನಾನು ಡ್ರಾಮಾದಲ್ಲಿ ಶುರು ಮಾಡಿದ್ದೆ. ಅದರಲ್ಲೊಂದು ಸುಮಾರು ನೀ ಮುಡಿದ ಸಂಪಿಗೆಯ ಸ್ಮೆಲ್ ಆದರೂ ಸಿಗಲಿ ಅಂತ ಬರೆದಾಗ ಅದು ಬಹಳ ಜನಕ್ಕೆ ಇಷ್ಟ ಆಗಿತ್ತು. ಅದು ತುಂಬ ಕ್ಯಾಂಡಿಡ್ ಅನಿಸುತ್ತೆ ಇವತ್ತಿಂದ ಅನಿಸುತ್ತೆ. ಈಗ ಮಾಧುರ್ಯ ಅಂದ ತಕ್ಷಣನೇ ನಾವು ಸಂಸ್ಕೃತದ ಹಾಗೆ ನುಸುಳಿದ್ರಿಂದ ಒಂದು ಥಟ್ ಅಂತ ಒಂದು ಎಚ್ಚರ ಆಗಿ ಮತ್ತೆ ಟ್ಯೂನ್ ಒಳಗಡೆಗೆ ಹೋಗ್ತೀವಿ. ಹೌದು, ಅದೊಂದು ದೊಡ್ಡ ಅಡ್ವಾಂಟೇಜ್ ಅದು ಹಂಗೆ ಮಾಡೋದು. ಅದು ಬಿಡುವಾಗಿದ್ದೀರಾ ಅಂದಾಗ ನಿಮಗೆ ಕ್ಯಾಂಡಿಡ್ ಹ್ಯೂಮರ್ ಸಿಗೋದಿಲ್ಲ. ಆಮೇಲೆ ಪ್ರತಿ ಭಾಷೆನೂ ಎಷ್ಟೋ ಪದಗಳನ್ನು ನುಂಗಿ 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 ಮುಂದೆ ಹೋಗ್ತಾ ಇರುತ್ತೆ. ಅದು ಫ್ರೀ ಇದ್ದೀರಾ, ತುಂಬ ಹೇಳಬೇಕು ನಾನು ಫ್ರೀ ಇದ್ದೀರಾ ಅಂತಿದ್ದಂಗೆ ಅದರಲ್ಲೊಂದು ಒಂದು ತಮಾಷೆಯೂ ಸಿಗುತ್ತೆ, ಒಂದು ಆನಂದ ಹೇಳಬೇಕಾದ್ದನ್ನು ಹೇಳ್ದಂಗೆ. ವೆರಿ ನ್ಯಾಚುರಲ್ ಅನ್ಸುತ್ತೆ ಅದು. ಮೆಲೋಡಿ ವಿತ್ ನಾವು ಸ್ಪಾಂಟೇನಿಯಸ್ ಆಗಿ ಹೆಂಗೆ ಮಾತಾಡ್ತೀವೋ. ಆಮೇಲೆ ಯಾರು ಫ್ರೀ ಇಲ್ಲ ಅನ್ನೋದೊಂದಿದೆ ಅದರಲ್ಲಿ. ಹೌದು, ಯಾರು ಫ್ರೀ ಇಲ್ಲ, ಯಾರ ಕೈಗೂ ಸಿಗಲ್ಲ. ಯಾರೇ ಫೋನ್ ಮಾಡಿದ್ರೆ, ಈಗ ನಾನೇ ಗಣೇಶನ್ ಫೋನ್ ಮಾಡೋದು, ನಿಮ್ಗೆ ಫೋನ್ ಮಾಡಿದ್ರೆ ಸರ್ ಒಂದು ಸರ್ ಫ್ರೀ ಇದ್ದೀರಾ, ಏನೋ ತಲೆ ಕಚ್ಚಬೇಕು ನಿಮಗೆ ಅಂತ ತಿರ್ಗಾ ಮಾತಾಡೋದು ಸಿನಿಮಾನೇ. ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಫೋನ್ ಮಾಡಿದ್ರೆ ಫ್ರೀ ಇದ್ದೀರಾ ಅಂತ ಒಂದು ಸಣ್ಣ ಪೀಠಕ್ಕೆ ಹಾಕ್ತೀವಿ. ಅದನ್ನ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಅವರು, ಸೋನು ಅವರು. ಆಮೇಲೆ ಹರಿಯ ತಾಕತ್ತಲ್ಲೇ ನಮಗೆ ಶಾಕ್ ಕೊಡೋದು. ಅದನ್ನ ಫ್ರೀ ವೀರ ಅಂತ ಅನ್ಬೇಕು ಅಂದ್ರೆ ಈ ಕಾರದಿಂದ ಮತ್ತೆ ಈ ಕಾರ ಬರುತ್ತೆ. ಅಲ್ಲಿ ಅದೊಂದು ಆ ಪಿಯಾನೋ ಮುಂದೆ ಕೂತ್ಕೊಂಡು ಅದನ್ನು ಕರಡಿ ನುಡಿಸ್ಕೊಂಡು ಹಾಡ್ತಾರೆ ಸರ್. ಅಲ್ಲೇ ಅದ್ರ ಹಿಟ್ಟು ಛಾಯೆ ಗೊತ್ತಾಗೋದು. ಅಷ್ಟು ಮಜಗಳನ್ನು ತೊಗೊಂಡು ಹಾಡೋದು. ಅದು ಯಾವುದೇ ಹಾಡೋ ಅಷ್ಟೇನೆ. ನಾವು ರೆಕಾರ್ಡಿಂಗ್ ಸಂದರ್ಭದಲ್ಲಿ ಅಥವಾ ನಾಗರದಲ್ಲಿ ಪ್ಲೇ ಆದಾಗ ತಂಡದ ಸಣ್ಣ 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 ಪ್ರತಿಕ್ರಿಯೆ, ಯಾರೊಬ್ಬ ಟಚಪ್ ಹುಡುಗನೋ, ನಮ್ಮ ಟೀ ಕಾಫಿ ಕೊಡೋ ಹುಡುಗನು, ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಪಟಕ್ಕಂತ ಹಾಡ್ಬಿಟ್ರು ಅಂದರೆ ಏನೋ ಇದೆ ಇದರಲ್ಲಿ ಶುರು. ಆ ಥರ ತುಂಬ ಕ್ವಾಲಿಟೀಸ್ ಇರೋ ಹಾಡೋದು. ಆ್ಯಂಡ್ ಕೇಳ್ತಾ ಕೇಳ್ತಾ ತುಂಬಾನೇ ಒಂಥರ ಮತ್ ಕೊಡ್ತಾ ಹೋಗುತ್ತೆ. ಕೇಳ್ತಾ ಕೇಳ್ತಾ ಫ್ರೀ ಇದೀರ ಇಡೀ ಸಾಂಗ್ ಅಲ್ಲಿ ಆ ಪದ ಎದ್ದು ಬೇರೆ ಥರನೇ ಕಾಣುತ್ತೆ, ಎದ್ದು ಬಂದ್ಬಿಡುತ್ತೆ ಆಚೆಗೆ ಹೊರಗೆ. ಆಮೇಲೆ ಸೋನು ಕಂಠ ಮತ್ತು ಗಣೇಶನ ಕ್ಲೋಸಪ್ಸ್ ನಾವು ಒಂದಕ್ಕೊಂದು ಹೇಳು ಮಾಡಿಸಿದ್ದು, ಅದನ್ನ ಚೆನ್ನಾಗಿ ಎನಾಕ್ಟ್ ಮಾಡಬಲ್ಲ. ಅನಿಸುತ್ತಿದೆಯಿಂದ ಶುರು ಆಗಿದ್ದ ಅದು. ಅದಕ್ಕೆ ಮುಂಚೆನೆ ಹಾಡಿದ್ರ ನಿಮ್ಗೆ? ಇಲ್ಲ, ಅನಿಸುತ್ತಿದೆಯಿಂದ ಶುರು ಆಗಿ ಮಿಂಚಾಗಿ ಕರೆಕ್ಟಾಗಿ ಅದು ಕೂತ್ಕೋತು. ಹೌದು, ಸುಮಾರು ಸಿನಿಮಾಗಳಲ್ಲಿ ಅಂದರೆ ಅನಿಸುತ್ತಿದೆಯಿಂದ ಆರಂಭ ಆಗಿ ಫ್ರೀ ಇದ್ದೀರವರೆಗೆ ಸೋನು ನಿಗಮ್ ಹಾಡೋದೇ ಗಣೇಶನಿಗೋ, ಗಣೇಶ ಇರುವುದು ಸೋನು ನಿಗಮ್ಗೋ ಗೊತ್ತಾಗದೇ ಇರುವಷ್ಟು ಒಂದು ಇಬ್ರು ಸೇರಿ ಏನೋ ಸಕ್ಕರೆ ಪೊಂಗಲ್ ರುಬ್ಬದಂಗೆ ಫೀಲಿಂಗ್. ಈ ಹಳೆ ಕಾಲದಲ್ಲಿ ಗರ್ತಿರೆಲ್ಲ ಆ ಕಡೆ ಈ ಕಡೆ ಸರಿ ಈ ನೂಡಲ್ಸ್ ಮಾಡ್ತಿದ್ರು, ಚಟ್ನಿ ಪುಡಿ ಇದು ಬರೋದು ಗೊತ್ತಾ ಸರ್. ಈಗ ಏನೇ ಆ ತರ ಇವರು ಅದಕ್ಕೆ ಕರೆಕ್ಟ್ ಆದ ಒಂದು ಪದಗಳು ಸಿಕ್ಬಿಟ್ರೆ ಪೊಂಗಲ್ ಬಹಳ ಚೆನ್ನಾಗಿರುತ್ತೆ. ಸೊ ಆ ಪದಗಳು ನೀವು ಕೊಟ್ಟಿದ್ರಿ. ಮತ್ತೆ ಅಲ್ಲಲ್ಲಿ ಗೋಡಂಬಿ ದ್ರಾಕ್ಷಿ, ಹಾಗೆ ನಿನ್ನ ಇಂಗ್ಲಿಷ್ ಪದಗಳ ಬಳಕೆ ಗೋಡಂಬಿ ದ್ರಾಕ್ಷಿ ಆಗಿದೆ ಅದಕ್ಕೆ ಸಕ್ಕರೆ ಪೊಂಗಲ್. ಅಂದ್ರೆ ಕೇಳ್ತಾ ಫಸ್ಟ್ ಟೈಮ್ ಕೇಳಿದಾಗ ನಿಮಗೆ ಫ್ರೀ ಇದ್ದೀರಾ ಅಂತ ಕೂತ್ಕೊಳ್ಳುತ್ತೆ ಸರ್. ಬಟ್ ಕೇಳ್ತಾ 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 ಇಡೀ ಸಾಂಗು ಮತ್ತು ಆ ಪಿಕ್ಚರೈಸೇಷನ್ನು ತಲೆಯಲ್ಲಿ ತುಂಬ ನನಗೆ ಚೆನ್ನಾಗಿ ನೆನಪಿರೋದೇನು ಅಂದರೆ, ಈ ಹಾಡಿನ ರಫ್ ಟ್ಯೂನ್ ಅಂತ ಮಾಡ್ತಾರಲ್ಲ, ಅದನ್ನು ಇಮೇಲ್ನಲ್ಲಿ ಹರಿಕೃಷ್ಣ ನನಗೆ ಕಳಿಸಿದಾಗ ನಾನು ಬೆಂಗಳೂರಿನಿಂದ ಮಡಿಕೇರಿಗೆ ಶೂಟಿಂಗ್ ಕಡೆಗೆ ಹೋಗ್ತಾಯಿದ್ದೆ. ಅದು ರಸ್ತೆ ಮಧ್ಯೆ ಅದು ಇಮೇಲ್ ಬಂದ ತಕ್ಷಣ ನಿಲ್ಲಿಸ್ಬಿಟ್ಟು ರೀಚ್ ಸಿಗಲ್ವಲ್ಲ, ಎಲ್ಲ ಕಡೆ ಟವರ್ ಇರಲ್ವೇ, ಹಾಗಾಗಿ ಟವರ್ ಹುಡ್ಕೊಂಡು ಅದನ್ನು ಡೌನ್ಲೋಡ್ ಮಾಡಿದ್ವಿ. ಡೌನ್ಲೋಡ್ ಮಾಡಿ ಕೇಳಿದ ತಕ್ಷಣ ಅದು ಸ್ಕ್ರ್ಯಾಚ್ ಮ್ಯೂಸಿಕ್ ಅಂತೀವಲ್ಲ, ಆರಂಭದಲ್ಲಿ ಎಲ್ಲ ಒಗ್ಗರಣೆಗಳು ಬಿದ್ದಿರಲ್ಲ, ಇನ್ನೂ ಆರಂಭದಲ್ಲಿರುತ್ತೆ. ಕೇಳಿದ ತಕ್ಷಣವೇ ಖುಷಿ ಆಗೋಯ್ತು. ನಾನು ತಕ್ಷಣ ಹರಿಗೆ ಮೆಸೇಜ್ ಕಳಿಸಿದೆ, ಭಾಳ ಅದ್ಭುತವಾಗಿದೆ ಕಣೋ, ಭಾಳ ಚೆನ್ನಾಗಿದೆ ಕಣೋ, ತುಂಬ ರೋಮಾಂಚನವಾಗ್ತಿದೆ ನನಗೆ, ನಾನು ಸಣ್ಣ ಹುಡುಗ ಆದಾಗ ಆಗ್ಬಿಟ್ಟಿದೆ ಅಂತ ನಾನು ಆ ಮಾತನ್ನು ಅವನಿಗೆ ಹೇಳಿದ್ದೆ. ನೀನು ಕಳಿಸಿದ ಲಿರಿಕ್ಕನ್ನು ಓದಿದಾಗ ನನಗೆ ಆ ಭಾವ ಸಿಕ್ಕಿರಲಿಲ್ಲ. ಏನೋ ತೊಂದರೆ ಆಗುತ್ತೇನೋ ಇದು ಅನ್ನೋ ಅನುಮಾನ ಇತ್ತು. ಆದರೆ ಅದನ್ನು ಅವನು ಟ್ಯೂನ್ ಮಾಡಿರುವ ಕ್ರಮ, ಅದೆಲ್ಲ ಆದಮೇಲೆ ಇವ್ರು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದರು. ಅದು ಹಾಸನದಲ್ಲಿ ಡ್ಯಾಮಿನ ಪಕ್ಕ ಮುಳುಗಿದ್ದ ಚರ್ಚು ಆಚೆಗೆ ಬಂದಿತ್ತು, ನೀರಿನಿಂದ ಆಚೆಗೆ ಬಂದಿತ್ತು ಅಂತ ಕಡೆ ಶೂಟಿಂಗ್ ಬೇರೆ ಮಾಡಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆದ ಚಿತ್ರೀಕರಣ.
ಹರ್ಷ ಮಾಡಿರುವ ಕೊರಿಯೋಗ್ರಫಿ, ಗಣೇಶನ ಕ್ಲೋಸಪ್ಗಳು, ಅವನ ನಗು, ಅವನ ತರಲೆ, ಇದೆಲ್ಲದ್ರ ಜೊತೆಗೆ ಈಗ ಒಟ್ಟು ಹಾಡನ್ನು ಸುಮ್ಮನೆ ಹಾಗೆ ನೋಡಿದ್ರೂ ತುಟಿ ಮೇಲೆ ಒಂದು ಸಣ್ಣ ನಗು ಬರುತ್ತಲ್ಲ, ಆ ನಗುವಿಗೆ ಕಾರಣ ಆಗಿದೆ ಅದು ಹಾಡು ಅಂತ ಅನ್ಸುತ್ತೆ. ಯಾವುದಕ್ಕೊಂದ್ಸತಿ ದೋಸ್ಬಿಡು ಗಣೇಶ ಹಾಡು ಸರ್ ಹಾಕ್ಬಿಡೋಣ ಸರ್. ಗೊತ್ತಾ ಸರ್, ಸೋನು ಮತ್ತು ಇವರು ಹರಿ ಎಲ್ಲ ಇವರೇ ಬರ್ಕೊಂಡು, ಇವರೇ ವಾದ್ಯ ನುಡಿಸ್ಕೊಂಡು, ಇವರೇ ಮೈಕ್ ಕ್ಲೀನ್ ಮಾಡಿ, ಇವರೇ ರೆಕಾರ್ಡಿಂಗ್ ಬಟನ್ನು ಒತ್ತಿ ಹಾಡಿ ಬಂದು, ಇವರೇ ಕ್ಯಾಮ್ರಾ ಆನ್ ಮಾಡಿ ಆ್ಯಕ್ಟ್ ಮಾಡ್ದಂಗೆ ಒಂದು ಫೀಲಿಂಗ್ ಇವ್ರದ್ದು. ಮಿಕ್ಕಿದವರೆಲ್ಲ ಡಮ್ಮಿ ಆಗ್ಬಿಡ್ಬೇಕು. ಅದು ನಿಜ ಕೂಡ. ಇಲ್ಲ ಸರ್, ಅವರು ಹರಿಯವ್ರ ಮ್ಯೂಸಿಕ್ಕು ಆ್ಯಂಡ್ ನಿಮ್ಮ ಲಿರಿಕ್ಸು, ಜಯಂತ್ ಅವರ ಲಿರಿಕ್ಸು ಜೊತೆಯಲ್ಲಿ ಸೋನು ಅವ್ರ ವಾಯ್ಸ್ ಬಂದಾಗ ಆ ಪದಗಳು ಆ್ಯಕ್ಟ್ ಮಾಡೋಕ್ಕೆ ಕರೆಕ್ಟಾಗಿ ಸಿಗುತ್ತೆ. ಕರೆಕ್ಟಾಗಿ ಸಿಕ್ಕಿದಾಗ ಆ ಫೀಲು ಬೇರೆ ಕರೆಕ್ಟಾಗಿ ಹೊಡಿತಾ ಇರುತ್ತೆ. ಇದು ಬಿಟ್ಟು ನಾವು ಕೂಡ ಕಾಣಿಸ್ಬೇಕಲ್ಲ, ನಿಮ್ಮ ಪದಗಳು, ಹರಿ ಮ್ಯೂಸಿಕ್ಕು, ಸೋನು ವಾಯ್ಸ್ ಬಿಟ್ಟು ನಾವು ಕಾಣಬೇಕಲ್ಲ ಸರ್, ನಮ್ಮದು ಏನಾದರೂ ಹಾಕ್ಬೇಕಲ್ಲ. ಸೊ ಈ ಸಾಂಗಲ್ಲಿ ಎಕ್ಸ್ಪೆಷಲಿ ಆ ಮೆಲೋಡಿ ಟ್ರ್ಯಾಕ್ ಚಿನ್ನಿ ಪ್ರಕಾಶ್ ಚಿನ್ನಿ ಮಾಸ್ಟರ್ ಮಾಡಿದ್ರು. ನನಗೆ ಇದರ ಮಧ್ಯದಲ್ಲಿ ಪಲ್ಲವಿಲಿ ನೆನಪುಗಳ ಭಾರಿ ಭಾರಿ ಕೆಣಕುತ್ತಿದೆ ಬಾರಿ ಬಾರಿ, ಫ್ಯಾಂಟಾಸ್ಟಿಕ್. ದಟ್ ಲೈನ್ ಅದು ಅಲ್ಲಿ ಏನು ಉಚ್ಛ್ರಾಯ ಅಂತೀವಲ್ಲ, ಆ ಸ್ಥಿತಿ ತಲುಪುವುದಕ್ಕೆ ಆ ಹೋಗುವ ಕ್ರಮ ಇದೆಯಲ್ಲ, ಅದೇ ಭಾಳ ಇಂಟ್ರೆಸ್ಟಿಂಗ್. ಅದು ಅದನ್ನ ಹಾಡಿನ ಜೊತೆಗೆ ವಿಜುವಲ್ಸ್ ನೋಡೋದು ಒಂದು ದೊಡ್ಡ ಸುಖ. ಅದನ್ನು ಪ್ರೇಕ್ಷಕರು ಇದೇ ಕ್ಷಣ ಕೊಡ್ತಾರೆ. ಸೊ ವೀಕ್ಷಕರಲ್ಲಿ ಸಮಸ್ತ ತಂಡದ ಪರವಾಗಿ ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗಣೇಶಂಗೆ ಮತ್ತು ನನ್ನ ತಡ್ಕೊಂಡಿದ್ದಕ್ಕೆ ನಿಮ್ಮಿಬ್ಬರಿಗೂ ಮತ್ತು ವೀಕ್ಷಕರಿಗೂ ಒಂದು ಧನ್ಯವಾದ ಹೇಳ್ತಾ, ಸಕ್ಕರೆ ಸಿನಿಮಾ ನೋಡಿ ಆನಂದಿಸಿ ಕನ್ನಡ ಚಿತ್ರಗಳನ್ನು ಸದಾಕಾಲ ಹರಿಸ್ತಾ ಇರಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇವೆ. ತಂಡದ ಪರವಾಗಿ ಮತ್ತೊಮ್ಮೆ ಎಲ್ರಿಗೂ ದೀರ್ಘ ದಂಡ ನಮಸ್ಕಾರ. ಥ್ಯಾಂಕ್ ಯು.